2026ರ ಈ 5 ಹಬ್ಬಗಳಲ್ಲಿ ನಾವು ಪವಿತ್ರ ನದಿ ಸ್ನಾನ ಮಾಡುವುದು ಶ್ರೇಷ್ಠ. ಹೌದು ವೀಕ್ಷಕರೇ, ನದಿಯ ಸ್ನಾನದಿಂದ ಆಗುವ ಪ್ರಯೋಜನಗಳನ್ನು ಕುರಿತು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹೌದು, 2026ರ ಈ 5 ಹಬ್ಬಗಳಲ್ಲಿ ನಾವು ಪವಿತ್ರ ನದಿ ಸ್ನಾನವನ್ನು ಮಾಡಿದರೆ ಎಷ್ಟು ಶ್ರೇಷ್ಠ ಎಂದು ತಿಳಿಯುತ್ತಾ ಹೋಗೋಣ. ವಿಶೇಷವಾದ ಅಥವಾ ಶುಭ ದಿನದಂದು ಮತ್ತು ಕೆಲವೊಂದು ಹಬ್ಬಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭವೆನ್ನುವ ನಂಬಿಕೆಯಾಗಿದೆ. 2026ರಲ್ಲೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಕೆಲವೊಂದು ಶುಭ ಹಬ್ಬಗಳನ್ನು ನೀಡಲಾಗಿದ್ದು, ಈ ಹಬ್ಬಗಳ ದಿನದಂದು ನಾವು ಪವಿತ್ರವಾದ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. 2026ರ ಯಾವೆಲ್ಲ ಹಬ್ಬದ ದಿನದಂದು ನಾವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕೆಂದು ತಿಳಿಯುತ್ತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ವಿಶೇಷವಾದ ದಿನವನ್ನು ಅತ್ಯಂತ ಪವಿತ್ರವೆಂದು ಹಾಗೂ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಆ ವಿಶೇಷ ದಿನಗಳು ದೈವಿಕ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತದೆ. ನಾವು ಪವಿತ್ರವೆಂದು ಪರಿಗಣಿಸಲಾಗುವ ಈ ವಿಶೇಷವಾದ ದಿನಾಂಕಗಳಲ್ಲಿ ಪವಿತ್ರವಾದ ನದಿ ಸ್ನಾನವನ್ನು ಮಾಡುವುದು ಪುಣ್ಯವೆನ್ನುವ ನಂಬಿಕೆ ಇದೆ. ಪವಿತ್ರ ನದಿಗಳಲ್ಲಿ ಅಥವಾ ಪವಿತ್ರವಾದ ನದಿಯ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವ್ಯಕ್ತಿಯು ಶುದ್ಧನಾಗುತ್ತಾನೆ ಎಂದು ಧರ್ಮಗ್ರಂಥಗಳು ಹೇಳಿವೆ. ಪವಿತ್ರ ನದಿ ಸ್ನಾನವು ನಮ್ಮೆಲ್ಲ ಪಾಪಗಳನ್ನು ತೊಳೆಯುತ್ತದೆ, ಮೋಕ್ಷವನ್ನು ಸಾಧಿಸಲು ಸಹಾಯವನ್ನು ಮಾಡುತ್ತದೆ. ಇಲ್ಲಿ ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದಿನಗಳಲ್ಲಿ ನಾವು ಪವಿತ್ರ ನದಿ ಸ್ನಾನ ಮಾಡುವುದು ಅತ್ಯಂತ ಶುಭ. ಹೌದು ವೀಕ್ಷಕರೇ, ಮಕರ ಸಂಕ್ರಾಂತಿ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲವೂ ಒಳ್ಳೆಯದು ಆಗುತ್ತದೆ. ಸನಾತನ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬವು ಪ್ರಮುಖವಾದ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಸಾಮಾನ್ಯವಾಗಿ ಜನರು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಮಕರ ಸಂಕ್ರಾಂತಿ ದಿನದಂದು ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ಈ ಹಬ್ಬಕ್ಕೆ ರಾಶಿಯ ಹೆಸರನ್ನೇ ಇಡಲಾಗಿದೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯಂದು ಪವಿತ್ರ ನದಿಗಳಲ್ಲಿ ಮತ್ತು ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಸ್ನಾನ ಮಾಡುವುದು, ಅಂದರೆ ಪವಿತ್ರ ಸ್ನಾನದ ನಂತರ ದಾನ ಮಾಡುವುದು ಮಂಗಳಕರ ಆಗಿರುತ್ತದೆ. ಈ ಕೆಲಸವನ್ನು ಮಾಡುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಶುದ್ಧೀಕರಣಗೊಳ್ಳಬಹುದು. ಸಂಕ್ರಾಂತಿಯು ಕಳೆದು ಹೋಗಿದೆ, ಆದರೆ ಇನ್ನೂ 4 ನಾವು ನದಿಯ ಸ್ನಾನಗಳನ್ನು ಮಾಡಬಹುದು. ಅದರಲ್ಲಿ ಇದೇ ಜನವರಿ 18ನೇ ತಾರೀಕು ಮೌನಿ ಅಥವಾ ಪುಷ್ಯ ಅಮಾವಾಸ್ಯೆ. ಪುಷ್ಯ ಮಾಸದ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. 2026ರ ಮೊದಲ ಅಮಾವಾಸ್ಯೆಯಾಗಿ ಈ ಅಮಾವಾಸ್ಯೆಯು ಬಂದಿದೆ. 2026ರ ಜನವರಿ 18ರಂದು ಮೌನಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ದಿನ ಗಂಗಾ ನದಿಯ ನೀರು ಅಮೃತದಂತೆ ಆಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ. ಈ ದಿನ ಗಂಗಾ ಸ್ನಾನವು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಎಲ್ಲ ಪಾಪಗಳನ್ನು ತೊಳೆದು ಸಾವಿನ ನಂತರ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಫೆಬ್ರವರಿಯಂದು ಬರುವ 1ನೇ ತಾರೀಕು ಮಾಘ ಪೂರ್ಣಿಮಾ. ಹೌದು, ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಬರುತ್ತದೆ. ಮಾಘ ಮಾಸದ ಹುಣ್ಣಿಮೆಯನ್ನು ಮಾಘ ಅಥವಾ ಮಾಘಿ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಈ ವರ್ಷ ಮಾಘ ಪೂರ್ಣಿಮೆಯು ಫೆಬ್ರವರಿ 1ನೇ ತಾರೀಕು ಬಂದಿದೆ. ಈ ಪೂರ್ಣಿಮಾ ದಿನದಂದು
ಪವಿತ್ರ ಸ್ನಾನವನ್ನು ಮಾಡುವುದನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಎಳ್ಳು, ಆಹಾರ, ಬಟ್ಟೆ, ತುಪ್ಪ ಮತ್ತು ಕಂಬಳಿಗಳನ್ನು ದಾನವನ್ನು ಮಾಡಲಾಗುತ್ತದೆ. ಮೂರನೆಯ ತೀರ್ಥಸ್ನಾನ ಮೇ 25 ಗಂಗಾ ದಸರಾ. ಗಂಗಾ ದಸರಾ ಹಬ್ಬವನ್ನು ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಹುಣ್ಣಿಮೆಯ 15 ದಿನಗಳ 10ನೇ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷ ಗಂಗಾ ದಸರಾ ಹಬ್ಬವನ್ನು ಮೇ 25ರಂದು ಆಚರಿಸಲಾಗುತ್ತದೆ. ಜ್ಯೇಷ್ಠ ಮಾಸದ ಪ್ರಕಾಶಮಾನವಾದ 15 ದಿನಗಳ 10ನೇ ದಿನದಂದು ಗಂಗಾದೇವಿಯು ಸ್ವರ್ಗದಿಂದ ಭೂಮಿಗೆ ಇಳಿಯುತ್ತಾಳೆ ಎನ್ನುವ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಈ ದಿನದಂದು ಗಂಗಾ ಸ್ನಾನ, ದಾನ ಮತ್ತು ಪೂಜೆ ಮಾಡುವುದರಿಂದ 10 ರೀತಿಯ ಪಾಪಗಳು ನಾಶವಾಗಲಿವೆ. ನವೆಂಬರ್ 24 ಕಾರ್ತಿಕ ಪೂರ್ಣಿಮಾ. ಕಾರ್ತಿಕ ಪೂರ್ಣಿಮಾವನ್ನು ದೇವ ದೀಪಾವಳಿ ಎಂದು ಕರೆಯಲಾಗುತ್ತದೆ. ಈ ವರ್ಷ ಕಾರ್ತಿಕ ಪೂರ್ಣಿಮಾ ಹಬ್ಬವನ್ನು ನವೆಂಬರ್ 24ರಂದು ಆಚರಿಸಲಾಗುತ್ತದೆ. ಕಾರ್ತಿಕ ಪೂರ್ಣಿಮೆಯಂದು ಪವಿತ್ರ ನದಿಗಳು ಮತ್ತು ಜಲಮೂಲಗಳಲ್ಲಿ ಸ್ನಾನ ಮಾಡುವುದು ವಿಶೇಷವಾದ ಮಹತ್ವವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ಪವಿತ್ರ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಆತ್ಮವು ಶುದ್ಧವಾಗುತ್ತದೆ. ಈ ದಿನದಂದು ಪವಿತ್ರ ನದಿಗಳಲ್ಲಿ ದೀಪಗಳನ್ನು ಸಹ ಅರ್ಪಿಸಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಈ 5 ದಿನಗಳಲ್ಲಿ ಪವಿತ್ರ ನದಿಯ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗಿ ನಿಮ್ಮ ಜೀವನ ಉತ್ತಮ ಸ್ಥಿತಿಗೆ ತಲುಪುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.